ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MIF ಮಲ್ಲಪ್ಪ ಜೂತ. ಆತ್ಮೀಯರೇ, ನಮ್ಮ ವಿರಾಟ್ ಕೊಹ್ಲಿ ನಿವೃತ್ತಿಯಾದ ಮೇಲೆ ನಿಜವಾಗಿಯೂ ಒಬ್ಬ ಮಹಾನ್ ಆಟಗಾರನಿಗೆ, ಅದರ ಜೊತೆಗೆ ರೋಹಿತ್ ರಿಟೈರ್ ಆದಾಗ, ಅದರಂತ ಅಶ್ವಿನ್ ಅವರು ರಿಟೈರ್ ಆದಾಗ, ಇಲ್ಲ ಈ ಕ್ರಿಕೆಟ್ ದಿಗ್ಗಜರಿಲ್ಲ, ವಿಶೇಷವಾಗಿ ಇತಿಹಾಸದಲ್ಲಿ ಬರೆದಿಡುವಂಥ ವ್ಯಕ್ತಿತ್ವಗಳು, ಇವರು ಬಿಡುಗಡೆ ಸಂದರ್ಭದಲ್ಲೇ ಅಥವಾ ಇವರು ಬಿಡುಗಡೆ ಯಾವ ಸಂದರ್ಭದಲ್ಲೇ ಅಥವಾ ನಿವೃತ್ತಿ ಯಾವ ಸಂದರ್ಭದಲ್ಲೇ ಇವರನ್ನು ಯಾವ ರೀತಿಯಾಗಿ ಒಂದು ಗೌರವಯುತವಾಗಿ ಬಿಡುಗಡೆಗೊಳಿಸ್ಬೇಕಾಗಿತ್ತೋ, ಬೀಳ್ಕೊಳ್ಳೋ ಸಮಾರಂಭ ಇಟ್ಕೊಳ್ಬೇಕಾಗಿತ್ತೋ, ಯಾವ ರೀತಿ ನಡೆಸ್ಕೊಳ್ಬೇಕಾಗಿತ್ತೋ ಆ ರೀತಿ ನಮ್ಮ ಕ್ರಿಕೆಟ್ ನಿಮ್ಗೆ ಗೊತ್ತದ ಸಂಸ್ಥೆ ಯಾಕೆ ನಡೆಸ್ಕೊಳ್ಳಿಲ್ಲ BCCI ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಇವತ್ತು. ಯಾಕಪ್ಪ ಅಂತಂದರೆ, ಈ ಹಿಂದೆ ಸಚಿನ್ ಅವರು ರಿಟೈರ್ ಆದಾಗಿರ್ಬೋದು, ಧೋನಿ ಅವರು ರಿಟೈರ್ ಆದಾಗಿರ್ಬೋದು, ಗವಾಸ್ಕರ್ ಅವರು ರಿಟೈರ್ ಆದಾಗಿರ್ಬೋದು. ಗವಾಸ್ಕರ್ ವಿಶೇಷವಾಗಿ ಇಡೀ ವಿಶ್ವದ ಎಲ್ಲ ಆಟಗಾರರು ಅವರ ಆಟವನ್ನು ನೆನಪಿಸಿದ್ರು, ಅಭಿನಂದಿಸಿದ್ರು. ಇವತ್ತು ನೆನಪಿಸಿದ್ದಾರೆ, ಇಲ್ಲ ಅಂತಲ್ಲ. ಮತ್ತು BCCI ಅದು ಅದರಲ್ಲೂ ಸಚಿನ್ ಜೊತೆಗೆ ನಡೆದುಕೊಂಡ ರೀತಿ ಭಾಳ ಮೆಚ್ಚುಗೆ ಆಗುವಂಥದ್ದು. ಕೊನೆಗೆ ಅವರಿಗಾಗಿ ಒಂದು ಟೆಸ್ಟನ್ನು ಸಹಿತ ವೆಸ್ಟ್ ಇಂಡೀಸ್ ಜೊತೆಗೆ ಆಡಿಸಿದ್ದು ನಾವು ಗಮನಿಸಬೇಕಾಗಿದೆ. ಅದೇ ಒಂದು ಮಟ್ಟದಲ್ಲಿ ಬರುತ್ತಿರುವಂಥ ನಮ್ಮ ವಿರಾಟ್ ಕೊಹ್ಲಿ ಅವರ ಬದಲ ಟೆಸ್ಟ್ ರಂಗದಲ್ಲಿ ಅಥವಾ 3 ಆಟದ ಪ್ಯಾಟರ್ನ್ಗಳಲ್ಲಿ ವಿಶೇಷ ಅಂತ ಆಟಗಳು ಇನ್ನೊಬ್ಬ ಸಿಗಲಿಕ್ಕಿಲ್ಲ. ಅವ್ರನ್ನ ನಿಜವಾಗಿಯೂ ಉಳಿಸ್ಕೊಳ್ಬೇಕಾಗಿತ್ತು. BCCI ಪ್ರಯತ್ನ ಮಾಡಿದರೆ ಉಳಿತಿದ್ರು ಏನೋ, ಯಾಕೋ ಏನೋ ಈ ಸಲ ಈ BCCI ಅವರಿಗೆ ಸಲ್ಲಿಸುವ ಗೌರವದಲ್ಲಿ ಕಡಿಮೆ ಮಾಡಿತು ಏನೋ ಅಂತ. ಯಾಕಂದರೆ ಇವರೆಲ್ಲ ದಿಗ್ಗಜ ಆಟಗಾರರು, ಇವರೆಲ್ಲ ಒಬ್ಬರು ಕಂಪೇರ್ ಮಾಡುವಂಥ ಆಟಗಾರರು. ಅದರಲ್ಲೂ ಮುಖ್ಯವಾಗಿ ವಿರಾಟ್ ಕೊಹ್ಲಿ, ಅದರಂತೆ ನಮ್ಮ ರೋಹಿತ್ ಅವರು ಕೂಡ. ಆದರೆ ವಿರಾಟ್ ಕೊಹ್ಲಿ ಆಟದ ಬಗ್ಗೆ ಅಂತೂ ಎಷ್ಟು ಆಟಗಳ ಮಿಶ್ರಣ, ಎಷ್ಟು ಜನ ಆಟಗಾರರ ಮಿಶ್ರಣ